ಇತ್ತೀಚಿನ ವರ್ಷಗಳಲ್ಲಿ ಆರ್ಮಿಯಲ್ಲಿ ಹೆಣ್ಣು ಮಕ್ಕಳ ಸಹಭಾಗಿತ್ವ ಹೆಚ್ಚಾಗ್ತಾ ಇದೆ ಆ್ಯಂಡ್ ಆಫ್ಕೋರ್ಸ್ ಫೈಟರ್ ಜೆಟ್ಗಳಲ್ಲೂ ಕೂಡ ನಾವು ಹೆಣ್ಣು ಮಕ್ಕಳು ಭಾಗಿಯಾಗ್ತಾ ಇರೋದನ್ನು. ಈಗ ಸ್ಟ್ರೆಂತ್ ಏನಿದೆ ಸರ್, ಮತ್ತು ಹೆಣ್ಣು ಮಕ್ಕಳ ಇನ್ವಾಲ್ವ್ಮೆಂಟ್ ಹೇಗಿದೆ, ಫಿಮೇಲ್ಸ್ ಇನ್ವಾಲ್ವ್? ನೀವು ನಮ್ಮ ಕಾರ್ಪೊರೇಟ್ ವಿಡಿಯೋ ನೋಡಿದ್ರೆ ಅದರೊಳಗೆ ತೇಜಸ್ ಒಂದು ಫೈಟರ್ ಪೈಲಟ್ ಒಂದು ಹೆಣ್ಣುಮಗು ಫ್ಲೈಟ್ ಮಾಡ್ತಿದ್ದಾಳೆ ಅದು. ಸೊ ಅದು ಐ ಥಿಂಕ್ ಇವಾಗ ಅದು ಅಕ್ಸೆಪ್ಟೆಡ್. ಫೈಟರ್ ಆಗಲಿ ಹೆಲಿಕಾಪ್ಟರ್ ಆಗಲಿ ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲೂ ಕೇಪಬಲ್ ಆಗಿ ಮಾಡ್ಬೋದು. ಅದರೊಳಗೆ ಏನೂ ತೊಂದರೆ ಇಲ್ಲ, ಕೇಪಬಿಲಿಟಿ ಇದೆ, ಮಾಡ್ತಾಯಿದ್ದಾರೆ. ಐ ಥಿಂಕ್ ಇನ್ ಫ್ಯೂಚರ್ ಡೆಫಿನೆಟ್ಲಿ ಇನ್ನೂ ಹೆಚ್ಚು ಜಾಸ್ತಿ ಬರ್ತಾರೆ. ಫಸ್ಟ್ ಅವ್ರಿಗೆ ನಾನ್ ಫ್ಲೈಯಿಂಗ್ ಡ್ಯೂಟೀಸ್ ಅಂತ ಸ್ಟಾರ್ಟ್ ಮಾಡಿದ್ರು, ATC ಆಮೇಲೆ ಗ್ರೌಂಡಲ್ಲಿ. ಇವಾಗ ನೀವು ತೇಜಸ್ ಫ್ಲೈ ಮಾಡಿದ್ಮೇಲೆ ಇನ್ನೇನಿದೆ, ಎಲ್ಲ ಫ್ಲೈ ಮಾಡ್ಬೋದು, ಯಾವುದ್ರೊಳಗೂ ಕಮ್ಮಿ ಇಲ್ಲ, ಅವರು ಮಾಡ್ಬೋದು. ಲವ್ಲಿ. ಸೊ ಇನ್ನು ಮುಂದಿನ 20 ವರ್ಷ ಹೇಗೆ ನೋಡ್ತೀರಿ? ಮುಂದಿನ 20 ವರ್ಷ ನೋಡಿದ್ರೆ ಒಂದೇ ಒಂದು ಕರ್ವ್ ಇದೆ, ಅಪ್ವರ್ಡ್ ಟ್ರೆಜೆಕ್ಟ್ರಿ ಅನ್ಬೋದು ಇಂಡಿಯನ್ ಏರೋಸ್ಪೇಸ್ಗೆ. ಇನ್ನೂ ಹೆಚ್ಚಾಗುತ್ತೆ, ಏಕೆಂದರೆ ನಮ್ಮ ದೇಶದ ಸೀಮೆಗಳು ನೋಡಿದ್ರೆ ಎಷ್ಟು ಸಿ ಆಗಲಿ, ನಾರ್ತನ್ ಸೆಕ್ಟರ್ ಆಗಲಿ, ವೆಸ್ಟರ್ನ್ ಸೆಕ್ಟರ್ ಆಗಲಿ, ಎಲ್ಲ ಕಡೆ ನಮಗೆ ನಮ್ಮ ಏನ್ಬೋದು ನಮ್ಮ ನೇಬರ್ಸ್ ತುಂಬ ಫ್ರೆಂಡ್ಲಿ ಆಗಿಲ್ಲ, ನಿಮಗೆ ಗೊತ್ತು. ಹಾಗಾಗಿ ನಾವು ಮಾಡಲೇಬೇಕು ಈ ಥರ ಏರ್ಕ್ರಾಫ್ಟ್ ಆಗಲಿ, ಹೊಸ ಏರ್ಕ್ರಾಫ್ಟು, ಹೊಸ ವೆಪನ್ಸು, ಹೊಸ ಮಿಸೈಲ್ಸ್ ಇಂಟಿಗ್ರೇಷನ್ ಮಾಡಲೇಬೇಕು. ಸೊ 20 ವರ್ಷದಲ್ಲಿ ನಾವು ಇನ್ನು ನೆಟ್ ಎಕ್ಸ್ಪೋರ್ಟರ್ ಆಗ್ತೀವಿ. ನಾವು ಇವಾಗ HAL ಡಾರ್ನಿಯರ್ 2 ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಸೌತ್ ಅಮೇರಿಕಲ್ಲಿ, ಗಿಯಾನಾ ಕಂಟ್ರಿಗೆ. ನಮ್ಮ ಹೆಲಿಕಾಪ್ಟರ್ ಸುಮಾರು ಇಂಡಿಯನ್ ಓಷನ್ ರೀಜನಲ್ಲಿದೆ, ಮಾಲ್ಡೀವ್ಸಲ್ಲಿ, ನೇಪಾಲ್ ಆಗಲಿ, ಇವಾಗ ಸೈಷಲ್ಸು, ಎಲ್ಲ ಕಡೆ ನಾವು ನಮ್ಮ ಡಾರ್ನಿಯರ್ ಆಗಲಿ, ಚೀತಾ, ಚೇತಕ್, ನಮೀಬಿಯಲ್ಲಿ ಕೊಟ್ಟಿದ್ದೀವಿ, ಆಂಗೋಲಾಲ್ಲಿ ಕೊಟ್ಟಿದ್ದೀವಿ. ಇನ್ನು ಫ್ಯೂಚರಲ್ಲಿ ಎಕ್ಸ್ಪೋರ್ಟ್ಸ್ ಡೆಫಿನೆಟ್ಲಿ ಹೆಚ್ಚಾಗುತ್ತೆ. ಅದಾಗುತ್ತೆ. ಸೊ ನೀವು ನೋಡ್ತೀರಾ ಇನ್ನೊಂದು 10 ವರ್ಷ ಆದಮೇಲೆ ನೆಟ್ ಎಕ್ಸ್ಪೋರ್ಟ್ಸ್ ಆಫ್ ಏರ್ಕ್ರಾಫ್ಟ್ ಆಗುತ್ತೆ. ಇವಾಗ ಕಾಂಪೋನೆಂಟ್ಸು ಅದೆಲ್ಲ ಮಾಡ್ತಿದ್ದಾರೆ, ಡೆಫಿನೆಟ್ಲಿ ಏರ್ಕ್ರಾಫ್ಟ್ ಎಕ್ಸ್ಪೋರ್ಟ್ ಆಗುತ್ತೆ, ಹೆಲಿಕಾಪ್ಟರ್ಸ್ ಎಕ್ಸ್ಪೋರ್ಟ್ ಆಗುತ್ತೆ. ನಾವು ಸುಮಾರು ಎಲ್ಲ ರೀಜನ್ಸಲ್ಲೂ ಪ್ರಯತ್ನ ಮಾಡ್ತಾಯಿದ್ವಿ, ಸೌತ್ ಈಸ್ಟ್ ಏಷ್ಯಾ ಆಗಲಿ, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪೀನ್ಸ್, ಹಾಗಾಗಿ ನಾರ್ತ್ ಆಫ್ರಿಕಾ, ಸೌತ್ ಅಮೇರಿಕಾ, ಎಲ್ಲ ಕಡೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಈಗ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಯಾವುದಿದೆ ಸರ್? ಅಂದರೆ ಇವಾಗ ಕೆಲಸ ಆಗ್ತಾ ಇರುವಂಥ ಪ್ರಾಜೆಕ್ಟ್ಸ್ ಯಾವುದಿದೆ ಇಂಡಿಯಾದಲ್ಲಿ? LCA Mark II ಇವಾಗ ಪ್ರೋಟೋಟೈಪಿಂಗಲ್ಲಿದೆ. ಎಂಡ್ ಆಫ್ ದಿಸ್ ಇಯರ್ ಆರ್ ಅರ್ಲಿ 26 ಅದು ಫ್ಲೈ ಆಗಬೇಕು. Mark II ಅದು 18 ಟನ್ ಏರ್ಕ್ರಾಫ್ಟ್. ಸೊ ಅದೊಂದು ಸ್ಟಾರ್ಟ್ ಆಗುತ್ತೆ. Mark I ಇವಾಗ ನೋಡ್ತಾ ಇದ್ದೀರಾ, ಇವಾಗ ಡೆಲಿವರೀಸ್ ನಡೀತಾ ಇದೆ. ಪ್ರಚಂಡ್ ಈ 2030ವರೆಗೂ ಡಿಕೆಡ್ ನೋಡಿದ್ರೆ ನೀವು HAL ಔಟ್ಪುಟ್ಟಲ್ಲಿ ನಮ್ಮ ಇರೋ ಪ್ರಾಡಕ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗು ನಡೆಯುತ್ತೆ. LCA Mark I ಆಗಲಿ, ಪ್ರಚಂಡ್ ಆಗಲಿ, LUH ಇವೆಲ್ಲ ನಡೆಯುತ್ತೆ. ಮುಂದಿನ ಡಿಕೆಡಲ್ಲಿ 2030 ಆದಮೇಲೆ AMCA, LCA Mark II, AMCA, IMRH, ಆಮೇಲೆ ನಮ್ಮ ವಾರಿಯರ್, ಕ್ಯಾಟ್ಸ್ ವಾರಿಯರ್ ಯಾವುದು ಅಂತೀವ ನಾವು, UCAP, ಇದೆಲ್ಲ ಪ್ರಾಡಕ್ಟ್ಸು ಅವಾಗ ಪ್ರೊಡಕ್ಷನಿಗೆ ಬರುತ್ತೆ 2030 ಆ ಡಿಕೇಡಲ್ಲಿ. ಈ ಡಿಕೇಡಲ್ಲಿ ಇವಾಗ ಆಲ್ರೆಡಿ ನಾವು ಡಿಸೈನ್ ಮಾಡಿರೋದೆಲ್ಲ ಪ್ರೊಡಕ್ಷನಲ್ಲಿದೆ. ಸೊ ಹಾಗಾಗಿ ಮುಂದಿನ ಡಿಕೇಡ್ಗೆ ನಾವು ಇವಾಗ ಇನ್ವೆಸ್ಟ್ ಮಾಡ್ತಾಯಿದ್ವಿ. ನೀವು ನೋಡಿದ್ರೆ ಸುಮಾರು HAL ಸುಮಾರು 15,000 ಕೋಟಿ ಪ್ಲಸ್ ಇನ್ವೆಸ್ಟ್ ಮಾಡ್ತಾಯಿದೆ R&D ಈ ಪ್ರಾಡಕ್ಟ್ಸಲ್ಲಿ. ಸೊ ಅದರ ಫಲ ಸಿಗೋದು 2030 ಆದಮೇಲೆ. 6-7 ವರ್ಷ ಡಿಸೈನ್ ಡೆವಲಪ್ಮೆಂಟ್ ಸರ್ಟಿಫಿಕೇಷನ್ ಆಗುತ್ತೆ. ಅದರ ಫಲ 2030 ಆದಮೇಲೆ.